ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕೇಜ್ರಿವಾಲ್ ಹೆಸರು ಸ್ವಲ್ಪ ಮಂಕಾಗಿದೆ. ಇದು ಮೊದಲಿಗೆ ಹೇಳಿ ಶುರು ಮಾಡುವಂಥದ್ದು. ಯಾಕಪ್ಪ ಅಂದ್ರೆ ಮೊದಲಿನ ಒಂದು ರಭಸ ಇವತ್ತು ಇಲ್ಲದಂಗೆ ಆಗ್ಯದ. ಅದಕ್ಕೆ ಸ್ವತಃ ಅವರ ಕಾರಣ ಅನ್ನೋದು ಬೇರೆ ವಿಷಯ. ಆದರೂ ಕೇಜ್ರಿವಾಲ್ರು ದೆಹಲಿಗೆ ಒಂದು ಹೊಸ ರೀತಿಯ ಆಡಳಿತವನ್ನು ಮತ್ತು ಲಾಭದ ಬಜೆಟನ್ನು ಕೊಡ್ತಾ ಇರೋದನ್ನು ಮಾತ್ರ ನಾವಿಲ್ಲಿ ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ 6-7-8 ಈ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದಿದ್ರೆ ಇವತ್ತು ನೋಡಿರಿ, ಕರ್ನಾಟಕದಲ್ಲಿ ಯಾವ ರೀತಿಯಾಗಿ BJPಗರು ಖಜಾನೆ ಖಾಲಿ ಆಯಿತು ಖಜಾನೆ ಮೇಲೆ ಸಿಕ್ಕಲ್ಲಿ ಟೀಕೆ ಟಿಪ್ಪರೆ. ಆದರೆ ಇಂಥ ಒಂದು ಅಲ್ಲಿ ಏನೂ ಇಲ್ಲಲ್ಲ ದಿಲ್ಲಿಯಲ್ಲಿ. BJP ಸ್ಟ್ರಾಂಗ್ ಇದ್ದಾರಲ್ಲ, ಇಲ್ಲಂತಲ್ಲ. ಅಲ್ಲಿ ವಿರೋಧ ಪಕ್ಷನ BJP, ಕಾಂಗ್ರೆಸ್ ಇದ್ದು ಇಲ್ದಂಗೆ ದೆಹಲಿಯಲ್ಲಿ. ಹೀಗಾಗಿ BJPಗರು ಈ ವಿಷಯ ಇಲ್ಲ, ಅಬಕಾರಿ ರೊಕ್ಕ ಹೊಡೆದ್ರು, ಅಬಕಾರಿ ರೊಕ್ಕ 100 ಕೋಟಿ 200 ಕೋಟಿ 300 ಕೋಟಿ ಅಂತ ಹೇಳ್ತಾರೆ. ಮತ್ತಲ್ಲಿ ನಿಮ್ಗೆ ಗೊತ್ತದ ವಿಶೇಷವಾದಂಥ ಏನಪ್ಪ ಅಂತಂದ್ರೆ, ಈ ಒಂದು ದುಡ್ಡು ಪಾರ್ಟಿ ಫಂಡ್ ಅದರಲ್ಲೂ ಎಲೆಕ್ಟ್ರಲ್ ಬಾಂಡ್ ಅದಲ್ಲ, ಸ್ವತಃ ಸುಪ್ರೀಂ ಕೋರ್ಟ್ ಇದ್ದಿದ್ದು ಇದು ಸಂವಿಧಾನ ವಿರೋಧಿ ಅಂತ ಹೇಳಿದರು. 8,500 ಕೋಟಿ ರೂಪಾಯಿ ನಮ್ಮ BJPಗೆ ದುಡ್ಡು. ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಅವ್ರು BJPಗರು. ಯಾಕೆ ಇವು 100-200 ಕೋಟಿ ಬಗ್ಗೆ ಮಾತಾಡ್ತಾರೆ. ಎಲೆಕ್ಷನ್ ಖರ್ಚು ಮಾಡಿದರು. ಇಲ್ಲೂ ಈಗ ಕರ್ನಾಟಕದ ಸಿದ್ದರಾಮಯ್ಯ ಇದನ್ನು ಹೇಳ್ತಾ ಇದ್ದಾರೆ, ಇಲ್ಲ ಸಿದ್ದರಾಮಯ್ಯ ಎಲೆಕ್ಷನ್ ಖರ್ಚು ಮಾಡಿದರು ಮೂಡಾದ ದುಡ್ಡನ್ನು ಏನು ಇನ್ನೊಬ್ಬರ ಮೇಲೆ, ಮತ್ತು ಇವನ ಮೇಲೆ ನಮ್ಮ ಅದರಲ್ಲೂ ವಾಲ್ಮೀಕಿ ಹಗರಣಾದಂತಹ ನಾಗೇಂದ್ರ ಅವ್ರ ಮೇಲೆ ಆ ದುಡ್ಡನ್ನು ಎಲೆಕ್ಷನ್ ಖರ್ಚು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೇಳೋ ಉದ್ದೇಶ ಏನಪ್ಪ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕದಲ್ಲೇ ಇಲ್ಲ ಸಿದ್ದರಾಮಯ್ಯನವರು ಖಜಾನೆ ಖಾಲಿ ಮಾಡಿದ್ರು ಅಂತ ಇದ್ದಾರೆ, ಅಲ್ಲಿ ಅಂತ ಇಲ್ಲ ಕೇಜ್ರಿವಾಲ್ ಅಂದರೆ ಅವ್ರು ಯಶಸ್ಸಾಗಿದ್ದಾರೆ ಅದ್ರಾಗ ಅಂತ. ಅದು ಯಾಕೋ ಏನಾದರೂ ಸಿಕ್ಕೊಂಡಿದ್ದಾರೆ, ಅದು ಕ್ಲಿಯರ್ ಆಗೋ ಸಾಧ್ಯ ಎಲ್ಲ ಇದ್ದಾಗ ಈಗ ಯಾಕೋ ನಮ್ಮ ಅಲ್ಲಿ BJPಗರು ನಮ್ಮ ಏನಪ್ಪ ಮನೋಜ್ ಕುಮಾರ್ ಓರಿ ಅನ್ನುವಂಥ ನ್ಯಾಯಾಧೀಶರಲ್ಲಿ ಇಲ್ಲಿ ಬರುತ್ತಿರುವಂಥ ಹೈಕೋರ್ಟಿಗೆ ಅಲ್ಲಿಯ ಏನಪ್ಪ ಅಂತಂದ್ರೆ ಹೆಚ್ಚುವರಿ ಸಾಲಿಸಿಟರ್ ಜನರಲ್ SV ರಾಜು ಅವರು ಬರ್ತಾಯಿಲ್ಲ. ಆದಷ್ಟು ಅದು ಮುಂದೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಚುನಾವಣೆವರೆಗೂ ಇವ್ರು ಭ್ರಷ್ಟರು ಅಂತ ಹೇಳುವಂಥ ಉದ್ದೇಶ ಇರ್ಬೋದು BJPಗೆ. ಅದು ಇಲ್ಲಂದ್ರೆ ಯಾಕೆ ಇವತ್ತಿನ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಹೆಚ್ಚು ಕಡಿಮೆ ಈ ದೇಶದ ಇನ್ಸ್ಟಿಟ್ಯೂಟ್ಗಳು ಅವರ ಅಂಡರ್ದಲ್ಲಿರೋದರಿಂದಾಗೆ ಯಾರು ಆಡಳಿತ ಮಾಡ್ತಾರೆ ಅವ್ರ ಪರವಾಗಿರೋದರಿಂದಾಗೆ ಜನಗಳು ಮುಂದೆ ಹೂಡುವಂಥ ಭಾಳ ಇದ್ದಾವೆ. ಅದರಲ್ಲಿ ಆದರೆ ಒಂದು ತಪ್ಪನ್ನಂತೆ ಹಿಂದೆ ಮಾಡಿದರು. ಅವತ್ತು ನಿಜವಾಗಿ ರಾಷ್ಟ್ರದ ಒಬ್ಬ ನೇತಾರಾಗ್ತಿದ್ರು ಏನೋ. ಅವತ್ತು ನಮ್ಮ ಯಾದವ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಪ್ರಶಾಂತ್ ಭೂಷಣ್ ಅವರಾಗಿರ್ಬೋದು, ಶಾಂತಿ ಭೂಷಣ್ ಅವರಾಗಿರ್ಬೋದು, ಮೇಧಾ ಪಾಟ್ಕರ್ ಅವರಾಗಿರ್ಬೋದು, ಇಂಥ ಘಟಾನುಘಟಿದ್ರು. ಅಂಥವ್ರನ್ನೆಲ್ಲ ದೂರ ಸರಿಸಿ ತಪ್ಪು ಮಾಡಿಬಿಟ್ಟರು. ನಾನಪ್ಪ ಎಲ್ಲ ಸಂಚಾಲಕ, ನಾನು ಮುಖ್ಯಮಂತ್ರಿ ಅಂತಾರೆ. ಅದು ತಪ್ಪ ಇವತ್ತು ಕಾಣಲಿಕ್ಕೆ ಹತ್ತಂದ್ರೆ ಅದು ಹಾಗೆ ಇವತ್ತು ಮತ್ತೊಂದು ತಪ್ಪು ಮಾಡ್ತಾಯಿದ್ದಾರೆ. ಹೌದು, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೇ ಕೇಜ್ರಿವಾಲ್ರು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರು. ಗೆಲ್ಲಕ್ಕಾಗಲಿಲ್ಲ. 7ರಲ್ಲಿ ಯಾವುದೂ ಗೆಲ್ಲಿಲ್ಲ. 3 ಕಾಂಗ್ರೆಸ್ಸು 4 ಅವ್ರು ಮಾಡಿದ್ರು, ಒಂದು ಗೆಲ್ಲಕ್ಕಾಗಲಿಲ್ಲ, ಸತ್ಯದ. ಆದ್ರೆ ಇವತ್ತು ಇಂಡಿಯಾ ಸಂಘಟನೆ ಭಾಳ ಅವಶ್ಯಕತೆ ಇವತ್ತು ಈ ದೇಶಕ್ಕೆ. ಅದರಲ್ಲೂ ಮೋದಿಯವ್ರು ನಿಲ್ಲಿಸೋದಕ್ಕೆ ಮೊದಲನೇದು ಗ್ಯಾರಂಟಿ, ಎರಡನೇದು ಸಂಘಟನೆ. ಯಾಕಂದ್ರೆ ಕೇಜ್ರಿವಾಲ್ ಹತ್ರ ಆಗಲಿ ಅಥವಾ ಇವತ್ತು ರಾಹುಲ್ ಗಾಂಧಿ ಅವ್ರ ಹತ್ರ ಆಗಲಿ ಅದು ಇನ್ನುಳಿದ ಯಾವುದೇ ಈ ದೇಶದ ಈ ಒಂದು ವಿರೋಧ ಪಕ್ಷಗಳಲ್ಲ RSS ಅಂತಹ ಒಂದು ಸಂಘಟನೆ ಅವರಲ್ಲಿ ಇಲ್ಲ. ಯಾಕೆ ಇಲ್ಲಪ್ಪ ಅಂತಂದರೆ ಅವರು RSS ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದಾರೆ. RSS ಸಂಘಟನೆ ಹುಟ್ಟನ ಈ BJP. ಇದು ಎರಡು ಮಾತಿಲ್ಲ. ಅಂಥ ಸಂಘಟನೆ ಇಲ್ಲ ಅಂದಾಗ ಇವರು ಒಕ್ಕಟ್ಟಿದಾಗ ಮಾತ್ರ ಜನರಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲದ ಸಾಧ್ಯ ಇಲ್ಲ. ಅದು ಈ ವಿಷಯವನ್ನು ಈ ಪ್ರಾದೇಶಿಕ ಪಕ್ಷಗಳು ಒಪ್ತಾ ಇಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ತಕರಾರು ಮಾಡ್ತಾ ಇದ್ದಾರೆ, ಶರದ್ ಪವಾರ್ ತಕರಾರು ಮಾಡ್ತಾರೆ. ಇಲ್ಲ ಈ ಒಂದು ವಿಧಾನಸಭೆಗಳಲ್ಲಿ ನಮ್ಮ ಜೋಡಿ ಬೇಡಪ್ಪ, ಕಾಂಗ್ರೆಸ್ ಜೋಡಿ. ಯಾಕಂದ್ರೆ ನಾಳೆ ಬೆಳೀತಪ್ಪ ಅಂದ್ರೆ ಮತ್ತೆ ಅವ್ರಿಗೆ ನಾವೆಲ್ಲಿ ಗುದ್ದಾಡೋಣಪ್ಪ ಬೇಡ. ಆದರೆ ತಿಳ್ಕೊಳ್ಬೇಕಾಗಿದೆ ಏನಪ್ಪ ಅಂದ್ರೆ, ಇವತ್ತು ಏನಾದರೂ ಈ ದೇಶದಲ್ಲೇ ಪ್ರಾದೇಶಿಕ ಪಕ್ಷಗಳು ಏನಾದರೂ ಉಳಿದಿದ್ರೆ ರಾಹುಲ್ ಗಾಂಧಿಯವರ ಒಂದು ಕಾಂಗ್ರೆಸ್ನಿಂದಾಗಿ ಅಂತೇಳಿ, ಬರೀ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮತ್ತು ಅದ್ರ ಜೊತೆ ಜನಜಾಗೃತಿ ಮಾಡೋದಕ್ಕೆ ಬಸ್ ಯಾತ್ರೆ ಅದು ಮಾಡಿ ಜಾಗೃತಿ ಮಾಡಿ ಒಂದು ವಿರೋಧ ಪಕ್ಷಗಳು ಅದಾವಪ್ಪ ಇಲ್ಲನ್ನು ತೋರಿಸ್ಕೊಡೋದು ದೊಡ್ಡ ಕಾರಣೀಭೂತರಾದವರು. ಯಾಕಂದರೆ ಮಮತಾ ಬ್ಯಾನರ್ಜಿ ಹಾಗೂ ಹೆಲ್ಪ್ ಮಾಡಲೇ ಇಲ್ಲ. ಇದರಲ್ಲಿ ಬರೋ ಮುಂದೆ ವೆಸ್ಟ್ ಬೆಂಗಾಲ್ದಲ್ಲಿ ಬರೋ ಮುಂದೆ ರಾಹುಲ್ ಗಾಂಧಿಯವರು ಸರ್ಕಾರ ಮಾಡಲಿಲ್ಲ. ಅದೇ ರೀತಿ ಬಿಹಾರದಲ್ಲಿ ಅಷ್ಟು ಕಷ್ಟ ಆಯಿತು, ಉತ್ತರ ಪ್ರದೇಶದಲ್ಲಿ ಅಷ್ಟು ಕಷ್ಟ ಆಯಿತು. ಆದರೂ
ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ತಿರುಗಾಡಿದ್ರು. ಒಂದು ಹಂತಕ್ಕೆ ಲೋಕಸಭಾ ಚುನಾವಣೆ ಒಂದು ಹಂತಕ್ಕೆ ದೊಡ್ಡ ವಿರೋಧ ಪಕ್ಷ ಬೆಳೆಯೋದಕ್ಕೆ ಈ ಒಂದು ಮೂಮೆಂಟ್ ಕಾರಣ. ಆ ಸಂದರ್ಭದಲ್ಲಿ ಯಾರೂ ರಾಹುಲ್ ಗಾಂಧಿ ನಮ್ಮ ನಾಯಕರು ಯಾರೂ ಹೇಳಿಲ್ಲ, ಮತ್ತು ಅವ್ರು ಹೇಳ್ಕೊಳ್ಳಿಕ್ಕೆ ಹೋಗಿಲ್ಲ ನಾನು ನಾಯಕ ಅಂತೇಳಿ. ಅವರ ಒಂದು ಪ್ರಯತ್ನದಿಂದ ಇವತ್ತು ನಮ್ಮ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಅಂತೂ ನಾವೆಲ್ಲ ಉಳಿದಿದ್ರೆ ಮೊನ್ನೆ ಎಲೆಕ್ಷನ್ದಾಗ ಸಪೋಸ್ ಏನಾದರೂ ಆವತ್ತು ನಮ್ಮ ಮೋದಿಯವರು 400 ಪಾರ್ ಆಗಿದ್ರೆ ಇವತ್ತು ಈ ಎಲ್ಲ ವಿರೋಧ ಪಕ್ಷಗಳು ಎಲ್ಲಿರ್ತಿದ್ದು ಗೊತ್ತಿಲ್ಲ. ಕಾಂಗ್ರೆಸ್ಸು ಅಷ್ಟೇ, ಇದರಲ್ಲಿ ಕಾಂಗ್ರೆಸ್ ಭಾಳ ದೊಡ್ಡದಾಗಿತ್ತು, 90 ಬರ್ತಿದ್ದು ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಬಟ್ ಅದು ಹೊಡೆದು ಬರ್ತಿತ್ತು. ಅದು ವಿರೋಧ ಪಕ್ಷಗಳು ಇದ್ದಂಗೆ ಆಗಿಬಿಡುತ್ತೆ. ಇವರೇನು ಇರ್ತಿದ್ರು ಗೊತ್ತಿಲ್ಲ. ಇವತ್ತು ತಮ್ಮ ಅಸ್ತಿತ್ವ ಇವೆಲ್ಲ ಮಾಡ್ತಾಯಿದ್ರೆ ಆ ನೆಲೆಯಲ್ಲಿ ಕೇಜ್ರಿವಾಲ್ ದೆಹಲಿಯಲ್ಲಿ ನಾವು ಒಬ್ಬರು ಹೇಳ್ತೀನೋ ಒಬ್ಬಂಟೆ ಹೋರಾಟ ಮಾಡ್ತೀನಿ, ಉಳಿದವ್ರು ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗಲಿ ಅವ್ರು ಅಂದ್ಕೊಂಡಂಗೆ ಆಗಲಿ ಯಶಸ್ಸಾಗಲಿ ಆ ಮಾತು ಬೇರೆ. ಬಟ್ ಈ ವಿರೋಧ ಪಕ್ಷಗಳ ಈ ವಿಘಟನೆ ಏನದ ಹೊಡ್ಕೊಂಡು ಹೋಗುವಂಥದ್ದು ಏನದ ಇದು ಮಾತ್ರ ಮುಂಬರುವ ದಿನಗಳಲ್ಲೇ ಈ ಒಂದು ಇಂಡಿಯಾ ಸಂಘಟನೆಗೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ನಿರುದ್ಯೋಗ, ಬಡತನ, ಜೊತೆಗೆ ಸ್ವಚ್ಛ ನೀರಿಲ್ಲದಂಥದ್ದು ಅನೇಕ ಸಮಸ್ಯೆಗಳಿದ್ದಾವೆ. ಇಲ್ಲ ಅದು ಉದ್ಯೋಗ ಸೃಷ್ಟಿ ನಿಲ್ಲದ ಈಗ ನಿಮ್ಗೆ ಹಲವು ಸಲ ಮಾತಾಡಿದ್ದೀನಿ. ಹೀಗಿದ್ದಾಗ ಇವು ಒಂದು ಸಮಸ್ಯೆಗಳು, ಬೆಲೆ ಏರಿಕೆ ಮತ್ತು ನಿರುದ್ಯೋಗ ನಿಶ್ಚಿತವಾಗಿ ಬಿ ಜೆ ಪಿಗೆ ದೊಡ್ಡ ಹೊಡೆತವನ್ನು ಕೊಡ್ತಾವೆ ಅನ್ನೋದು ಎರಡು ಮಾತಿಲ್ಲ. ಅವ್ರು ಹೇಳ್ಕೊಬೋದು, ಬೇಗ ನಾವು 3ನೇ ನಂಬರ್ ಶ್ರೀಮಂತ ಇದೀವಿ ರೀ, ನಾವು 2ನೇ ನಂಬರ್ ಆಗ್ತೀವಿ, ಮುಂದೆ ಅಮೇರಿಕ ಮೀರಿಸ್ತೀವಿ ಅಂತ ಹೇಳ್ಬೋದು. ಏನು ತಪ್ಪಿಲ್ಲ, ಹೇಳ್ಕೊಳ್ಳಿ. ಯಾಕಂದರೆ ಅವ್ರು ಕೊಡುತ್ತಿರುವಂಥ ಡಾಟಾಗಳಿಗೆ ಮತ್ತು ಇದ್ದು ವಸ್ತುಸ್ಥಿತಿಗೆ ಭಾಳ ಅಂತರದ ಒಂದಕ್ಕೊಂದು ತಾಳ್ಮೇಳಿಲ್ಲದಂಥ ಅಂಕಿ ಸಂಖ್ಯೆಗಳಿದ್ದಾವೆ. ಅವ್ರು ಹೇಳ್ಕೊಳ್ಳಿ, ಅವ್ರ ಪ್ರಕಾರ ಯಶಸ್ವಿ ಆಗಿರಿ. ಆದರೆ ಇವತ್ತು ಆರ್ಥಿಕ ವ್ಯವಸ್ಥೆ ಮೋದಿಯವ್ರು ಹೆಂಗದಪ್ಪ ಅಂತಂದ್ರೆ ಕೇವಲ ಕಾರ್ಪೊರೇಟ್ಗಳಿಗೆ ಮತ್ತು ಬಂಡವಾಳಶಾಹಿಗಳಿಗೆ ಹೆಲ್ಪ್ ಆಗುವಂಥ ಕೇವಲ 10-12% ಜನರಿಗೆ, ಮ್ಯಾಕ್ಸಿಮಮ್ 15% ಜನರಿಗೆ ಅನುಕೂಲ ಆಗುವಂಥದ್ದು ವಿನಃ ಇಡೀ ಒಟ್ಟಾರೆ ದೇಶದ ಎಲ್ಲ ಜನರಿಗೂ ಅನುಕೂಲವಾಗಿ ಅರ್ಥ ರೀತಿ ಇಲ್ಲ. ಈ ಅರ್ಥ ರೀತಿಯನ್ನು ನಮ್ಮ ಭವಿಷ್ಯದಲ್ಲೇ ನಮ್ಮ ಮೋದಿಯವರಿಗೆ ದೊಡ್ಡ ಹೊಡೆತವನ್ನು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಆ ಎಲ್ಲ ನೆಲೆಯಲ್ಲಿ ಏನೇನು ಆಗ್ತದೆ ನೋಡುವಂಥದ್ದು. ಬಟ್ ಇವತ್ತು ಕೇಜ್ರಿವಾಲ್ರು ಮತ್ತೊಮ್ಮೆ ತಪ್ಪು ಮಾಡಿದರು ಅಂತ ಅನ್ನಿಸ್ತಾ ಇದೆ. ಬಟ್ ಆಗಲಿ, ಏನೂ ಆಗಲಿ, ಅವ್ರ ಮೇಲೆ ಅವ್ರಿಗೆ ವಿಶ್ವಾಸ ಅಂತ ತಿಳ್ಕೊಳ್ಳು. ಯಾಕಂದ್ರೆ ಅವರು ಹೋರಾಟಗಾರಿದ್ದಾರೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಮಾಡಿ ಕರಪ್ಷನ್ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ಕರಪ್ಷನ್ ಅಂದರೆ ಈಗ ಕೂತಿದ್ದಾರೆ. ಅದನ್ನು ಹೆಂಗೆ ಹೊರಗೆ ಬರ್ತಾರೆ, ಏನು ಮಾಡ್ತಾರೆ ನೋಡೋಣ. ಬಟ್ ದೆಹಲಿಯಲ್ಲೇ ಮತ್ತು ಪಂಜಾಬ್ದಲ್ಲಿ ಮೋಸ್ಟ್ಲಿ ಕೇಜ್ರಿವಾಲ್ ಯಶಸ್ಸು ಆಗ್ಬೋದು ಅಂತ ಒಂದು ತರ್ಕದ. ಬಟ್ ಇವತ್ತು ಅಲ್ಲಿ ಯಾವ ರೀತಿಯಾಗಿ ಬಿ ಜೆ ಪಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ರನ್ನ ಎಲ್ಲೂ ಅಲ್ಲಾಡ್ದಂಗೆ ಅವ್ರನ್ನ ಕಟ್ಟಿ ಹಾಕೋದು ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಶಕ್ತಿ ಅದ ಅವರಲ್ಲೇ. ಮತ್ತು ಈ ಸಲ ಅಲ್ಲೇ ನಿಶ್ಚಿತವಾಗಿ ದೆಹಲಿಯಲ್ಲೇ RSS ಸಂಘಟನೆ ಇನ್ನೂ ಜೋರಾಗಿ ಏನಪ್ಪ ಅಂತ ತನ್ನ ಕೆಲಸವನ್ನು ಗ್ರೌಂಡ್ ಮಟ್ಟದಲ್ಲಿ ನಿಶ್ಚಿತವಾಗಿ ಮಾಡ್ತದೆ. ಈಗಾಗಲೇ ಆ ಕೆಲಸವನ್ನು ಶುರು ಮಾಡಿದ, ಆರಂಭ ಮಾಡಿದ. ಆದಷ್ಟು ಕೇಜ್ರಿವಾಲ್ ಕೆಲಸಗಳು ಹೈಲೈಟ್ ಆಗೋದು ನೋಡ್ಕೊಳ್ತಾ ಹೋಗ್ತಾ ಇದೆ ಬಿ ಜೆ ಪಿ. ಹೀಗಾಗಿ ಎಲ್ಲ ನೆಲೆಯಲ್ಲಿ ಕೇಜ್ರಿವಾಲ್ ಇವತ್ತು ಒಂದೇನು ಸ್ವತಂತ್ರವಾಗಿ ನಿಂತು ಹೋರಾಟ ಮಾಡಿ ಗೆಲ್ತೀನಿ ಅನ್ನೋಂಥ ಒಂದು ಏನು ನಿರ್ಧಾರ ಮಾಡ್ತಾ ಇದ್ದಾರೆ, ಅದು ಗೆದ್ರೆ ಒಂದು ಆತ್ಮವಿಶ್ವಾಸ ಭಾರಿ ಅಂತ ಹೇಳ್ಬೋದು. ಸೋದ್ರೆ ಗೊತ್ತದ ಟೀಕೆಗಳು ಹೆಂಗೆ ಬರ್ತಾ ಇದ್ದಾವೆ. ಯಾಕಂದರೆ ಈ ದೇಶದಲ್ಲೇ ಗೆದ್ದವ ಸೋತವ ಸತ್ತ ಅಂತ ಈ ಗಾದೆ ಮಾತದವ. ಇದಕ್ಕಾಗಿ ಮಾತು ಹೇಳ್ತಾ ಇದ್ದೀನಿ ಅಂದರೆ ಗೆದ್ದು ಸಹ ಭಾಳ ತೊಂದರೆ ತೊಗೊಂಡು ಗೆಲ್ಲಬೇಕಾಗ್ತದೆ. ಅಂದರೆ ಸೋತ್ರಂತೆ ಮೋಸ್ಟ್ಲಿ ಕೇಜ್ರಿವಾಲ್ರ ಭವಿಷ್ಯ ಮಂಕಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಂಗಾದಾಗ ಸಹಜವಾಗಿ ವಿರೋಧಿಗಳ ಸಂಘಟನೆಗೆ ದೊಡ್ಡ ಹೊಡೆದು ಬೀಳ್ತದೆ ಅನ್ನೋದು ಎರಡು ಮಾತಿಲ್ಲ. ಅದು ಅಷ್ಟು ಸತ್ಯದ. ಯಾಕಂದ್ರೆ ಕೇಜ್ರಿವಾಲ್ರು ಹೊಸ ವಿಚಾರಧಾರೆ ಮತ್ತು ಕರಪ್ಷನ್ ಇಲ್ಲದಂತಹ ಒಂದು ವ್ಯವಸ್ಥೆ ತಯಾರು ಮಾಡಲಿಕ್ಕೆ ಹೋರಾಟ ಮಾಡಿದವರು. ಅದರಲ್ಲಿ ಒಂದಿಷ್ಟು ಸಿಕ್ಕಾಕೊಂಡಿದ್ದಾರೆ. ಅದು ಕ್ಲಿಯರ್ ಆಗುತ್ತನ್ನ ಅವರಿಗೆ ಅದೊಂದು ಡಾಟ್ ಅವರ ಒಂದು ರಾಜಕೀಯ ಬದುಕಿನಲ್ಲಿ ಇರೋದನ್ನು ಅದು ಬಿಟ್ಟು ಹೋಗೋದು ಅಷ್ಟು ಸುಲಭಿಲ್ಲ. ಆದರೆ ಅಲ್ಲಿವರೆಗೆ ಈ ಚುನಾವಣೆ ಮುಗಿಯುವವರೆಗೆ ಮೋಸ್ಟ್ಲಿ ದೆಹಲಿ ಹೈಕೋರ್ಟ್ ಆಗಿರ್ಬೋದು, ಏನಾಗಿರ್ಬೋದು, ಈಗಾಗಲೇ ಆರೋಪಗಳಿದ್ದಾವೆ. ನ್ಯಾಯಾಂಗಂಧನೂ ಎಲ್ಲಪ್ಪ ಇದು ಆಡಳಿತಾರೂಢ ಪಕ್ಷದ ಪರ ಕೆಲಸ ಮಾಡ್ತದೆ ಅನ್ನೋದು ಭಾಳ ಜನ ಆರೋಪ ಅದಾವೆ. ಈಗಾಗಲೇ ಒಂದು ಹೈಕೋರ್ಟ್ನಲ್ಲಿ ಕೇಸು ಆಗ್ಯದ ಮೊನ್ನೆ ವಾಗ್ದಂಡನೆ ಮಾಡೋ ಸಲುವಾಗಿ. ಹೇಗಪ್ಪ ಅಂದ್ರೆ ಒನ್ ಸೈಡೆಡ್ ಅದಾರಪ್ಪ ಇವರು. ನಮ್ಮ ನ್ಯಾಯಾಧೀಶರು ಯಾದವ್ ಅನ್ನುವಂಥವ್ರು ಇಲ್ಲ ಬಹುಸಂಖ್ಯಾತರ ಪರವಾಗಿ ಆಡಳಿತ ಹೋಗ್ಬೇಕು ಅಂತ ಅನ್ನೋಂಥ ಮಾತಾಡಿದ್ದ. ಒಂದಿಷ್ಟು ಅಸಮಾಧಾನ ತೋರಿಸೋದು. ಅದೇ ರೀತಿ ಹಿಂದಿನ CJIರು ಕೆಲವೊಂದು ತಪ್ಪುಗಳು ಮಾಡಿದ್ರಿಂದ ಆಡಳಿತಾರೂಢ ಪಕ್ಷಕ್ಕೆ ಲಾಭ ಆಗಿದ್ದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ನ್ಯಾಯದ ಮೇಲೆ ವಿಶ್ವಾಸವೂ ಕಡಿಮೆ ಆಗಲಿಕ್ಕತ್ತದ. ಅದೇನೋ ಆಗಲಿ, ಕೇಜ್ರಿವಾಲ್ ಗೆಲ್ಲಿ ಅನ್ನೋ ಸಾಮಾನ್ಯ ಜನರ ಅಭಿಪ್ರಾಯ ಅಲ್ಲಿದು. ಬಟ್ ಅವ್ರು ಗೆಲ್ಲೋದು ಅವರ ಅನುಕೂಲ ಸುಲಭ ಇಲ್ಲ, ಅಷ್ಟ ಸತ್ಯ ಅಂತ ಹೇಳ್ತಾ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿಶ್ವಾಸ ತೊಗೊಂಡು ಹೋಗಬೇಕಾಗಿತ್ತು. ಯಾಕಂದರೆ ಹಳೆ ಕಾಂಗ್ರೆಸ್ ಇವತ್ತಿಲ್ಲ, ಬದಲಾಗ್ತಾ ಇದೆ. ಆ ಹೊಸ ಕಾಂಗ್ರೆಸ್ ಜೊತೆಗೆ ನನ್ನಂತ ಗುರುತಿಸ್ಕೊಳ್ಳೋದು ಇವತ್ತು ಅನಿವಾರ್ಯ ಅಂತ ನನಗನ್ನಿಸ್ತಾ ಇದೆ, ಅಥವಾ ಭಾಳ ಜನರಿಗೆ ಅನ್ನಿಸ್ತಾ ಇದೆ ಈ ವಿಷಯದಲ್ಲಿ. ಯಾಕಂದ್ರೆ ಕೇಜ್ರಿವಾಲ್ ಜೊತೆಗಾರರು ಯಾರು ಉಳಿದಿಲ್ಲ ಇವತ್ತು. ಅದಕ್ಕೆ ಒಳ್ಳೆಯವ್ರಲ್ಲಿ ಜೊತೆಗಾರನಾಗಿ ಮಾಡ್ಕೊಂಡು ಹೋಗೋದು ಕೇಜ್ರಿವಾಲ್ರಿಗೆ ಮತ್ತು ಅವ್ರ ಸಂಘಟಕರಿಗೆ ಭಾಳ ಮುಖ್ಯ. ಯಾಕಂದ್ರೆ ಈ ದೇಶವನ್ನು ಸುಲಭವಾಗಿ RSS ಏನು ಮುಂದಿನದಲ್ಲಿ ಬಿಟ್ಟುಕೊಡೋದು ಭಾಳ ಕಷ್ಟ.
ಅದಕ್ಕಾಗಿ ಸಂಘಟನೆ ಮಾಡಬೇಕಾಗ್ಯದ ಒಕ್ಕಟ್ಟನ ಇಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಜೀವದಾನ ಇಡ್ಬೋದು. ಇಲ್ಲಾದಪ್ಪ ಅಂದ್ರೆ ಅವರು 10 ಜೋಡಿ 11 ಹರ ಆಗ್ಬೋದು. ಏನೋ ಆಗಲಿ ಸ್ವತಂತ್ರವಾಗಿ ಪ್ರಯತ್ನ ಮಾಡುವಂಥ ಮಾತನ್ನು ಎಲೆಕ್ಷನ್ ಆಡೋ ಮಾತನ್ನು ಕೇಜ್ರಿವಾಲ್ ಆಡಿದಾರೆ. ಅದರಂತೆ ಅವರು ಯಶಸ್ವಿ ಆಗಲಿ ಅಂತ ಒಂದು ಮಾತು ಹೇಳ್ದಾನೆ. ಇವತ್ತು ದೆಹಲಿ ಇದ್ದಿದ್ದು ಈ ಕಾಂಗ್ರೆಸ್ದ ಒಂದು ಗೆಳೆತನ ಬಿಟ್ಟಿದ್ದರಿಂದಾಗಿ ಮುಂಬರುವ ಚುನಾವಣೆ ದೆಹಲಿಯಲ್ಲಿದ್ದು BJP ವರ್ಸಸ್ ಆಮ್ ಆದ್ಮಿ ಆದರೂ ಸಹ ಅಲ್ಲೇ ಕೆಲವಷ್ಟು ಓಟ್ಗಳು ಈಗಾಗಲೇ ತೊಗೊಂಡಿದ್ದು ಈ ಆಮ್ ಆದ್ಮಿ ಕಾಂಗ್ರೆಸ್ಸಿಂದ ಇರೋದರಿಂದಾಗಿ ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ಓಟ್ಗಳು ಈ ಸಲ ತೊಗೊಳ್ಳೋದು ಶಕ್ತಿನೂ ಅಲ್ಲಿ ಪಡೆದದ. ಈಗ ಅದು BJPಗೆ ಅನುಕೂಲ ಹಾಗೂ ಭಾಳ ಸಾಧ್ಯತೆಗಳಿದ್ದಾವೆ ಅನ್ನೋದು ಅಷ್ಟೇ ಸತ್ಯದ. ಇಲ್ಲಿ ಆತ್ಮವಿಶ್ವಾಸ ಮುಂದೆ ಯಾವುದಿಲ್ಲ, ಅದು ಗೆಲ್ಲಿ ಅನ್ನೋದು ಒಂದು ಮಾತು. ಅದೇ ರೀತಿ BJPನೂ ಸುಲಭವಾಗಿ ತನ್ನ ಸೋಲನ್ನು ಒಪ್ಪುಗೊಳ್ಳೋದಿಲ್ಲ ಅನ್ನೋದು ನಾವು ಇಲ್ಲಿವರೆಗೆ ಆದಂಥ ಇತಿಹಾಸ ನೋಡಿದಾಗ ಇವು ಒಂದು ರೀತಿ ಟಗ್ ಆಫ್ ವಾರ್ ಆಗ್ತದೆ ದೆಹಲಿಯಲ್ಲೇ ಅಂತ ಅನ್ನೋದು ಮಾತ್ರ ಹೇಳ್ಬೋದಾಗ್ಯದ. ಏನೂ ಇರಲಿ, ಇದು ಇವತ್ತಿನ ಚರ್ಚೆ ಕೇಜ್ರಿವಾಲ್ ವಿಚಾರ. ಕೇಜ್ರಿವಾಲ್ ಗೆಲ್ತಾರೋ ಸೋಲ್ತಾರೋ ಅದು ನೀವು ಡಿಸೈಡ್ ಮಾಡಿರಿ, ಅಂದ್ರೆ ಮತದಾರರು ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. S16 ನ್ಯೂಸ್ ಇದು ಸತ್ಯದ ಕೈಗಳೇ ಒಂದು ಹೇಳೋದು.